ಸರ್ಕಾರ ಅಲ್ಲ, ರಾಕ್ಷಸರ ಗುಂಪಿದ್ದವು ಇವರು. ರಾಕ್ಷಸರು ಇವರು. ಏತಕ್ಕೋಸ್ಕರ ಮಾಡ್ರಿ? ಇವತ್ತೇ ಬಡವರ ಭೂಮಿ ಕಿತ್ಕೊಳಕ್ಕೆ ಅವರೇ ಸಪೋರ್ಟ್ ಮಾಡ್ತಾವ್ರೆ. ಎಲ್ಲ ಪ್ರಶ್ನೆ ಕೇಳ್ಬೇಕು ನೀವು. ಗುಂಡಾಗಳನ್ನ ಬಿಟ್ಟು ಇಲ್ಲಿ ರೈತರ ಮೇಲೆ ಹಲ್ಲೆ ಮಾಡಿಸ್ತಾವ್ರೆ. ಏನೋ 2.5 ಕೋಟಿ ಕೊಟ್ಬಿಡ್ತೀವಿ ಅಂತ ದೊಡ್ಡದಾಗಿ ಹೇಳ್ತಾವ್ರಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ 7 ಕೋಟಿ 8 ಕೋಟಿಗೆ ಹೋಯ್ತದಲ್ಲ. ಇವ್ರು ಏನು ಕೊಟ್ಟಿರೋದು? ವಾಚ್ಯ ಶಬ್ದಗಳನ್ನು ಕೇಳ್ಬಾರ್ದದ. ಆ ಥರ ಬೋದವ್ರೆ. ಅವ್ರಿಗೊಬ್ಬನ ಹೊಡೆದವ್ರು ರೈತನಿಗೆ ಹಿಡ್ಕೊಂಡು ಇಷ್ಟೆಲ್ಲ ಗುಂಡಾಗಿರಿ ಮಾಡ್ತಾವ್ರಲ್ಲ. ಸರ್ಕಾರ ರೈತರನ್ನ ಎದುರಾಕೊಂಡು ಭೂಮಿ ಕಿತ್ಕೋಬೇಕು ಅಂತ ನಿಂತಿದೆ. ಇದು ಸರ್ಕಾರ ಅಲ್ಲ, ರಾಕ್ಷಸರ ಗುಂಪಿದ್ದವು ಇವರು. ರಾಕ್ಷಸರು ಇವರು. ಇವರು ಸರ್ಕಾರ ಮಾಡ್ರಪ್ಪ ಅಂತ ನಾವು ಕಳಿಸಿರೋದು. ರಾಕ್ಷಸರ ಥರ ವರ್ತನೆ ಮಾಡ್ತಾ ಇದ್ದಾರೆ ಇವರು. ಯಾವ್ಯಾವ ಥರ ನಾವು ಮಾಡಬೇಕು ಆ ಥರ ಮಾಡ್ತಾ ಇದ್ದೀವಿ. ಇವ್ರಿಗೆಲ್ಲ ಏನೇನು ಥರ ಮಾಡ್ತಾರೆ ಕುತಂತ್ರಗಳನ್ನ, ಆ ಕುತಂತ್ರಗಳನ್ನ ಎದುರಿಸುವಂಥ ಶಕ್ತಿ ನಮ್ಗೆ ರೈತರಿಗಿದೆ. ಇವ್ರು ನಾನಾ ಥರ ಕುತಂತ್ರಗಳು ಮಾಡ್ಕೊಂಬರ್ತಾರೆ. ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನು ನಾವು ಬಿಟ್ಕೊಡಲ್ಲ. ನಾವು ಇಷ್ಟೇ ಹೇಳೋದು. ಅಶ್ವತ್ಥ ಏನು ಪರ ಇರೋರು ಇವತ್ತು ಅಕ್ವೈರ್ ಮಾಡಿಸ್ಲೇಬೇಕು ಅಂತ ನಿಂತವರು. ಅವರು 2006-2007 ಆದಾಗ ಇದೇ ರಂಗನಾಥ ಸಮಿತಿ ಅಂತ ಕಟ್ಟಿ ಇಡೀ ಕಾಂಗ್ರೆಸ್ ಟೀಮೇ ಬೈರ್ಮಾಳ ಸರ್ಕಲ್ ಬಂದು ಬಿಡದಿಗಂಟ ರಾಮನಗರ ಪಾದಯಾತ್ರೆ ಮಾಡಿದ್ರಲ್ಲ. ಏತಕ್ಕೋಸ್ಕರ ಮಾಡ್ರಿ? ಇವತ್ತೇ ಬಡವರ ಭೂಮಿ ಕಿತ್ಕೊಳಕ್ಕೆ ಅವರೇ ಸಪೋರ್ಟ್ ಮಾಡ್ತಾವ್ರೆ. ನೀವು ಕ್ವಶನ್ ಕೇಳ್ಬೇಕು ಅವ್ರಿಗೆ. ಅವತ್ತು ಯಾಕೆ ನಿಲ್ಲಿಸಿದ್ರಿ? ಅಶೋಕ್ ತಾವು ಚಂದ ವಸೂಲಿ ಮಾಡಿ ಇವೆಲ್ಲ ಮಾಡ್ರಲ್ಲ. ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದ್ದಲ್ಲ. ಅವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಫುಲ್ಲು 20 ಜನ MLAಗಳು ಬಂದು ಬಿಡದಿ ಇದೇ ಬೈರಮಳಕ್ಕೆ ಬಂದು ಬೈರಮಳದಲ್ಲಿ ಬಂದು ಸದನ ಸಮಿತಿ ಮಾಡಿ HK ಪಾಟೀಲ್ ಇವರೆಲ್ಲ ಸದನ ಸಮಿತಿ ಮಾಡಿ. ಆ ಸದನ ಸಮಿತಿ ಏನಾಯಿತು? ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಕು ನೀವು. ಅಲ್ಲಿ ಕುಂತವ್ರಲ್ಲ ಅವಿಕೆಗಳನ್ನ ಪ್ರಶ್ನೆ ಕೇಳ್ಬೇಕು ನೀವು. ಅವತ್ತು ಯಾಕೆ ಏನಾಗಿತ್ತು? ನೀವು ಚಂದ ವಸೂಲಿ ಮಾಡಿ ಅವತ್ತು ಅಕ್ವೈರ್ ಬೇಡ ಅಂತ ಕೋರ್ಟ್ಗೆ ಹೋದ್ರಲ್ಲ. ರಾಮನಗರ ಗಂಟ ಪಾದಯಾತ್ರೆ ಮಾಡಿದ್ರಲ್ಲ. ಇವತ್ತೇನಾಗುತ್ತೆ? ನಿಮ್ಗೆ ಮಾಡ್ಸೋಕ್ಕೆ ಎಷ್ಟು ಬರ್ತದೆ ನಿಮಗೆ ಇದು ಸಮಿತಿಗೆ ಅಂತ ಕೇಳ್ಬೇಕು ನೀವು. ಅವ್ರನ್ನ ಉಡ್ಡತನದ ಜನಗಳನ್ನ ಕೇಳ್ಬೇಕು ನೀವು. ಅವತ್ತು ಸದನ ಸಮಿತಿ ಮಾಡಿ 20 ಜನ MLAಗಳು ಬಂದು ಇಲ್ಲಿ ಸಭೆ ಮಾಡಿ ರಾಮನಗರ ಗಂಟ ಪಾದಯಾತ್ರೆ ಮಾಡಿದ್ರು. ಕೋರ್ಟ್ಗೆ ಹೋದ್ರು. ಇವತ್ತು ಮಾಡಕ್ಕೆ ಹೊರಟವ್ರಲ್ಲ. ಇವ್ರಿಗೆ ಎಷ್ಟು ಕಿಕ್ ಬ್ಯಾಕ್ ಬರ್ತದೆ? ಆದರೆ ನೀವು ಪ್ರಶ್ನೆ ಮಾಡ್ಬೇಕಲ್ಲಿ. ಅಲ್ಲಿರೋಲ್ಲ ಅವತ್ತು ವಿರೋಧ ಮಾಡಿದವರು ಅವತ್ತು ಕೇಳ್ಬೇಕು. ಆಮೇಲೆ ಈ ಸರ್ಕಾರ ಒಂದೇ ನಡ್ಕೋತದೆ. ಗುಂಡಾಗಳನ್ನ ಬಿಟ್ಟು ಇಲ್ಲಿ ರೈತರ ಮೇಲೆ ಹಲ್ಲೆ ಮಾಡಿಸ್ತಾವ್ರೆ. ಬಾಯಿಗೆ ಬಂದಂಗೆ ಬಯಸ್ತಾವ್ರೆ. ಹೊರಗಡೆ ಹೆಣ್ಮಕ್ಳುಗಳಿಗೆಲ್ಲ ಅವ್ಯಾಸ ಶಬ್ದಗಳಿಂದ ಬೈತಾವ್ರೆ. ಆಮೇಲೆ ಅವ್ರಿಗೆ ಏನಾಗೋದೋ ಗೊತ್ತಿಲ್ಲ. ಅವತ್ತು ನಿಲ್ಲಿಸ್ತಂಥವ್ರು ನೀವು ಪ್ರಶ್ನೆ ಮಾಡ್ಬೇಕು ಅವ್ರಿಗೆ. ಅವತ್ತು ನಿಲ್ಲಿಸ್ತಂಥವ್ರು ಇವತ್ತೆಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಿ? ನಿಮ್ಗೇನಿದ್ರೊಳಗೆ? ಅವತ್ತು 20 ಜನ MLAಗಳು ಬಂದಿದ್ರು, ಕಾಂಗ್ರೆಸ್ MLAಗಳು. ಇದೇ ಬೈರಮಳಕ್ಕೆ ಬಂದು ರಾಮನಗರ ಗಂಟ ಪಾದಯಾತ್ರೆ ಮಾಡಿದ್ರು. ಇದೇ DK ಶಿವಕುಮಾರ್ ಬಂದಿದ್ರು. ಆಮೇಲೆ ಇಲ್ಲಿ ಅವರೆಲ್ಲ ಪರವಾಗಿ ಈಗ ಅವರೆಲ್ಲ ಟೀಮಲ್ಲಿ ಸದಸ್ಯರಾಗಿದ್ದರು. ರಂಗನಾಥ ಸಂಸ್ಥೆ ಅಂತ ಮಾಡ್ಕೊಂಡಿದ್ರು. ಇವತ್ತು ಮಾಡ್ಸೋಕ್ಕೆ ಅವ್ರಿಗೆ ಎಷ್ಟು ಕಿಕ್ ಬ್ಯಾಕ್ ಬರ್ತದೆ? ಬಡ ರೈತ ಜಮೀನು ಯಾಕೆ ಕಾಳು ಮಾಡ್ತಾವ್ರೆ? ಏನೋ 2.5 ಕೋಟಿ ಕೊಟ್ಬಿಡ್ತೀವಿ ಅಂತ ದೊಡ್ಡದಾಗಿ ಹೇಳ್ತಾವ್ರಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ 7 ಕೋಟಿ 8 ಕೋಟಿಗೆ ಹೋಯ್ತದಲ್ಲ. ಇವ್ರು ಏನು ಕೊಟ್ಟಿರೋದು? ನಮ್ಮ ದುಡ್ಡಲ್ಲಿ ಇವರು ಕಮಿಷನ್ ಹೊಡಿಬೇಕಾ? ಬಡ ರೈತರ ದುಡ್ಡಲ್ಲಿ ನೀವು ಪ್ರಶ್ನೆ ಮಾಡ್ಬೇಕು ಅವ್ಳನ್ನ. ಅವತ್ತು ನಿಲ್ಸ್ತಾರೆ ಯಾಕೆ ಮಾಡ್ಸೋಕೆ ಹೊರಟಿದ್ದೀರಿ ಅಂತ. ಆಮೇಲೆ ಇಲ್ಲಿ ಏನು ಮಾಡ್ತಾವ್ರೆ? ಕಾಂಗ್ರೆಸ್ನ ಅಧಿಕಾರ ಬಳಸ್ಕೊಂಡು DK ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ ಅಧಿಕಾರ ಬಳಸ್ಕೊಂಡು ರೈತರಿಗೆ ಗುಂಡಾಗಿರಿ ಮಾಡ್ತಾವ್ರೆ. ಗುಂಡಾಗಳ ಕೈಲಿ ಬಯಸ್ತಾವ್ರೆ, ಲೇಡೀಸ್ಗಳಿಗೆ ಬಯಸ್ತಾವ್ರೆ. ಅವತ್ತು ಆಮೇಲೆ ಹೊರಗಡೆಯಿಂದ ಬಂದ ರೈತರುಗಳಿಗೆ ಕಾರ್ ಚಚ್ಚಿ ಗ್ಲಾಸ್ ಹೊಡೆದಾಕವ್ರೆ. ಹೊರಗಡೆಯಿಂದ ಬಂದ್ರೆ ರೈತ ಮೊನ್ನೆ ಅವಾಚ್ಯ ಶಬ್ದಗಳಿಂದ ಬೈದವ್ರೆ. ಹೊರಗಡೆಯಿಂದ ಬರುವಂಗಿಲ್ಲ. ಯಾಕೆ ಬರ್ತೀರಿ ಅಂತ ಅವಾಚ್ಯ ಶಬ್ದಗಳನ್ನು ಕೇಳಬಾರ್ದದ. ಆ ಥರ ಬೋದವ್ರೆ. ಇವ್ರು ಯಾರು ಹೊರಗಡೆಯಿಂದ ಬರೋ ರೈತರಿಗೆ ಕೇಳೋಕ್ಕೆ? ರೈತ ಸಂಘ, ರೈತ ಸೇನೆ ಎಲ್ಲೋದು ಸಪೋರ್ಟ್ ಮಾಡ್ಬೋದು. ಇವ್ರು ಹೊರಗಡೆಯಿಂದ ಕಾರ್ ಗುದ್ದವ್ರೆ. ಅವ್ರಿಗೊಬ್ಬನ ಹೊಡೆದವ್ರು ರೈತನಿಗೆ ಹಿಡ್ಕೊಂಡು ಇಷ್ಟೆಲ್ಲ ಗುಂಡಾಗಿರಿ ಮಾಡ್ತಾರಲ್ಲ. ಇದು ಪ್ರಜಾಪ್ರಭುತ್ವನ ಇಲ್ಲ ಹಿಟ್ಲರ್ ಆಳಿರ್ತಾನ ಅಂತ ಪ್ರಶ್ನೆ ಬರ್ತದೆ. DK ಶಿವಕುಮಾರ್ ಅವರು ಇದನ್ನೆಲ್ಲ ಗಮನಿಸ್ತಾವ್ರ ಇಲ್ಲ ಅವರೇ ಮಾಡಿಸ್ತಾವ್ರ ಅನ್ನೋದು ನಾವು ಅದನ್ನ ಪ್ರಶ್ನೀಕರಣ ನೀವು ಕೇಳಬೇಕು. ಆಮೇಲೆ ಹೆಣ್ಮಕ್ಳುಗಳ ಬಗ್ಗೆ FIR ಆಗ್ತಾವ್ರೆ. ಅವರು ಕಾಂಗ್ರೆಸ್ ನಾಯಕರ ಬಗ್ಗೆ ಒಂದೇ ಒಂದು FIR ಹಾಕಲ್ರು ಪೊಲೀಸರು. ಅವರೆಲ್ಲ ಅವ್ರಿಗೆ ಸಪೋರ್ಟು. ಅಧಿಕಾರ ಅದೇ ಅಂತ ರೈತ ಹೆಣ್ಮಕ್ಳ ಮೇಲೆ FIR ಹಾಕವ್ರೆ. ನಮ್ಮ ಮೇಲೆ FIR ಹಾಕವ್ರೆ. 10 FIRಗಳು ಹಾಕ್ತಾವ್ರೆ. ಯಾಕೆಂದ್ರೆ ನಮ್ಮನ್ನು ಎದುರಿಸ್ತಾವ್ರೆ. ಗುಂಡಾಗಳು ಬಿಟ್ಟು ಎದುರಿಸ್ತಾವ್ರೆ ರೈತರುಗಳನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.